ನನಗಂತೂ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಐ ಫೀಲ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ವೆರಿ ಮಚ್ ಸಾಯಿ ಏಂಜಲ್ಸ್. ನನ್ನ ಡೈಲಿ ರೋಟೀನ್ ಹೇಗಿತ್ತು ಅಂದರೆ, ನಾನು ಬೋರ್ಡಿಂಗಲ್ಲಿರೋದು. ಸೊ ನನ್ನ ಬೆಳಗ್ಗೆ 4 o'clock ಎಬ್ಸೋರು. 4 o'clock ಇಂದ 6 o'clock ತನಕ ನಾನು ಓದ್ಕೊತಾ ಇದ್ದೆ. ಆಮೇಲೆ ರೆಡಿ ಆಗೋದು, ಕಾಲೇಜ್ಗೆಲ್ಲ ಹೊರಡೋದು. ಸೊ 7:30ಗೆ ಬೋರ್ಡಿಂಗ್ ಬಿಡ್ತಾ ಇದ್ದೆ. ಬೈ 8 ಕಾಲೇಜಿಗೆ ಕರ್ಕೊಂಡು ಹೋಗ್ತಾಯಿದ್ರು. 8 o'clock ಇಂದ 9 o'clock ತನಕ ಮ್ಯಾಥ್ಸ್ ಟ್ಯೂಷನ್ಸ್ ಇರೋದು. ಅಲ್ಲಿ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಆಮೇಲೆ 9 to 5 ಕ್ಲಾಸಸ್ ಇರೋದು ಕಾಲೇಜ್. ಕ್ಲಾಸಸ್ ಆದಮೇಲೆ 15 minutes ಬ್ರೇಕ್ ಇರೋದು. ಸೊ 5:15 to 6:15 ಮತ್ತೆ ಸ್ಟಡಿ ಆಗಿರೋದು ನಮಗೆ ಕಾಂಪಿಟೇಟಿವ್ ಕ್ಲಾಸಸ್ಗೆ ಅಂತ. ಆಮೇಲೆ ಬೈ 6:45 ನಾವು ವಾಪಸ್ ಬೋರ್ಡಿಂಗಿಗೆ ಬಂದುಬಿಡ್ತಾ ಇದ್ವಿ. 7 o'clock to 8 o'clock ಡೈಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ ಟ್ಯೂಷನ್ಸ್ ಇರೋದು. ಅದರಲ್ಲಿ ಲೆಕ್ಚರರ್ಸ್ ಎಲ್ಲ ಬಂದುಬಿಟ್ಟು ನಮಗೆ ಯಾವ ಡೌಟ್ಸ್ ಇದೆ ಅದನ್ನೆಲ್ಲ ನೀಟಾಗಿ ಕ್ಲಾರಿಫೈ ಮಾಡಿಕೊಡೋರು. ಅದು ಒಂದು ಪ್ಲಸ್ ಪಾಯಿಂಟ್ ಬೋರ್ಡಿಂಗಲ್ಲಿ ಇದ್ದಕ್ಕೆ. ಆಮೇಲೆ 9 to 11 ಊಟ ಎಲ್ಲ ಮುಗಿಸಾದ್ಮೇಲೆ 9 to 11 ನಾನು 2 hours ಓದ್ಕೊತಾ ಇದ್ದೆ ನನ್ನ ಸೆಲ್ಫ್ ಸ್ಟಡಿಗೆ. ಇನ್ನು ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ, ಆಬ್ವಿಯಸ್ಲಿ ಪಾಠ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋಕ್ಕೆ ಅಂತ ಮಂತ್ಲಿ ಟೆಸ್ಟ್ ಕೂಡ ಕೊಡೋರು. ಅದರಲ್ಲಿ ಏನು ಇವ್ಯಾಲ್ಯೂಷನ್ ಕೂಡ ತುಂಬ ಸ್ಟ್ರಿಕ್ಟಾಗಿ ಇರೋದು. ನಾವು ಯಾವುದೇ ಮೈನ್ಯೂಟ್ ಮಿಸ್ಟೇಕ್ಸ್ ಕೂಡ ಮಾಡಿದ್ರು ನೀಟಾಗಿ ನಮ್ಮನ್ನು ಕರೆದು ಗೈಡೆನ್ಸ್ ಕೊಟ್ಟಿದ್ದಾರೆ, ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ನಮ್ಮನ್ನು ತುಂಬ ಒಳ್ಳೆ ರೀತಿಯಲ್ಲಿ ತಿದ್ದಿರೋದ್ರಿಂದ ನಾನು ಈ ಡಿಸ್ಟ್ರಿಕ್ಟ್ ಟಾಪರ್ದು ಪೊಸಿಷನ್ ಅಟೇನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ಸರ್ ಆಗಲಿ, ನಾಗರಾಜ್ ಸರ್ ಆಗಲಿ, ನಮ್ಮ ಎಲ್ಲ ಲೆಕ್ಚರರ್ಸ್ ಮತ್ತು ಫ್ಯಾಕಲ್ಟಿ ಆಗಲಿ, ಬೋರ್ಡಿಂಗಲ್ಲಿ ವಾರ್ಡನ್ಸ್ ಆಗಲಿ, ಎಲ್ಲರೂ ನನಗೆ 1-to-1 ಮೆಂಟರ್ಶಿಪ್ ಮತ್ತು ಗೈಡೆನ್ಸ್ ಅವ್ರ ಸಪೋರ್ಟಿಂದನೇ ನಾನಿವತ್ತು ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸಾಯಿ ಏಂಜಲ್ಸ್. ನಮ್ಮ ಅಪ್ಪ ಅಮ್ಮಂಗೂ ಒಂದು ದೊಡ್ಡ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ನನ್ನ ಕೈಲಿ ನಿಜವಾಗ್ಲೂ ಇವತ್ತು ಈ ಪೊಸಿಷನ್ ಇರೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ.